ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 15 ದಿನ ಆಗೋಯಿತು. ಇವತ್ತಿಗೆ 15 ದಿನ ಆಯಿತು. ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗೋಗಿದೆ. ಅದು ಕೂಡ ನಮ್ಮ ಭಾರತದಲ್ಲಿ ವಿಶೇಷ ಆಗಿ ಬಹಳಷ್ಟು ಎಫೆಕ್ಟ್ ಆಗಿರೋದು ಒಂದು ಕಡೆ. ಆದರೆ ಇರಾನ್ ಮೇಲೆ ಅಮೆರಿಕ ಭೀಕರವಾಗಿ ಮತ್ತೊಮ್ಮೆ ಅಟ್ಯಾಕ್ ಮಾಡ್ತಾ ಇದೆ. ಒಂದು ಕಡೆ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ, ಯುದ್ಧ ಆರಂಭ ಮಾಡಿದ ನೀವು, ಅದನ್ನ ಸ್ಟಾಪ್ ಮಾಡೋದು ನಾವು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲೋದಿಲ್ಲ ಅಂತ ಹೇಳಿ. ಇದರ ನಡುವೆ ಇದೀಗ ಅಮೆರಿಕ ಈ ಇತಿಹಾಸದಲ್ಲೇ ಯಾವತ್ತೂ ಕೂಡ ಮಾಡದೇ ಇರುವಂತಹ ರೀತಿಯಲ್ಲಿ ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಇದೀಗ ಇರಾನ್ ಮೇಲೆ ಅಮೆರಿಕ ಭೀಕರವಾಗಿ ಅಟ್ಯಾಕ್ ಮಾಡಿದೆ. ಇರಾನ್ ಖಾರ್ ದ್ವೀಪದ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ನ ಸೇನಾ ನೆಲೆಗಳ ಮೇಲೆಯೂ ಕೂಡ ದಾಳಿ ಮಾಡಿದೆ. B2 ಬಾಂಬರ್ ಪ್ರಯೋಗ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ದಾಳಿಗೆ ಇರಾನ್ ಕೂಡ ಕೌಂಟರ್ ಕೊಟ್ಟಿದೆ. ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಿದೆ ಈಗ ಇರಾನ್ ಕೂಡ. 15 ದಿನ ಆಯಿತು ಯುದ್ಧ ಆರಂಭ ಆಗಿ. ಈಗ ಅಮೆರಿಕ ಕೂಡ ಭೀಕರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ಡೊನಾಲ್ಡ್ ಟ್ರಂಪ್ ಈಗ ಎಚ್ಚರಿಕೆಯನ್ನ ಕೊಟ್ಬಿಟ್ಟಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೊಟ್ಟರು. ಅಲ್ಲಿ ಶಕ್ತಿಶಾಲಿ ಇರಾನ್ ಖಾರ್ ದ್ವೀಪ ಏನಿದೆ, ಈ ಒಂದು ದ್ವೀಪದ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಇರಾನ್ನ ಸೇನಾ ನೆಲೆಗಳ ಮೇಲೆಯೂ ಕೂಡ ಭೀಕರವಾಗಿ ದಾಳಿ ಮಾಡಿ ಎಲ್ಲವೂ ಕೂಡ ಧ್ವಂಸ ಮಾಡಿದ್ದಾರೆ. B2 ಬಾಂಬರ್ ಪ್ರಯೋಗ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡುವ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತಿಯುತ್ತರವನ್ನ ಕೊಡ್ತಾ ಇದೆ, ಪ್ರತಿ ದಾಳಿಯನ್ನ ಮಾಡ್ತಾನೆ ಇದೆ. ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿ ಹಾಗೂ ಮಿಸೈಲ್ ದಾಳಿಗಳನ್ನ ಇರಾನ್ ಕೂಡ ಮಾಡ್ತಾನೆ ಇದೆ, ಪ್ರತಿ ದಾಳಿಯನ್ನ ಮಾಡ್ತಾನೆ ಇದೆ. ಏನೋ ಟೆಲ್ ಅವೀವಾ ಮೇಲೆ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಟೆಲ್ ಅವೀವಾ ಮೇಲೆ ಈಗಾಗಲೇ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಹಾಗಾಗಿ ನಿರಂತರವಾಗಿ ಅಟ್ಯಾಕ್ಗಳು ಮಾಡ್ತಾನೆ ಇದ್ದಾರೆ. ಇದೀಗ ಈ ಒಂದು ಯುದ್ಧ ಹೀಗೆ ಮುಂದುವರಿತಾ ಇದೆ. 2 ಬಾರಿ ಇವತ್ತು ಟ್ವೀಟ್ ಮಾಡುವ ಮೂಲಕ ಡೊನಾಲ್ಡ್ ಟ್ರಂಪ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದೇ ರೀತಿಯಾಗಿ ಮುಂದುವರೆದ್ರೆ, ಹೀಗೆ ಏನಾದರೂ ಮುಂದುವರಿತು ಅಂತಂದ್ರೆ ಇನ್ನು ಭೀಕರವಾಗಿ ದಾಳಿ ಮಾಡ್ತೀವಿ, ಇನ್ನು ಖತರ್ನಾಕ್ ಆಗಿರುತ್ತೆ, ಯಾವತ್ತು ಇತಿಹಾಸದಲ್ಲಿ ನೋಡೇ ಇರೋದಿಲ್ಲ ಅಂತ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿ ಟ್ರಂಪ್ ಎಚ್ಚರಿಕೆ ಕೊಟ್ರೆ, ಮತ್ತೊಂದು ಕಡೆ ಇರಾನ್ ಅದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಇರಾನ್ ಕೂಡ ಅದಕ್ಕೆ ಅದೆಷ್ಟು ಯುದ್ಧ ಮಾಡ್ತಿರೋ ಮಾಡಿ, ಯುದ್ಧ ಆರಂಭ ಮಾಡಿರೋದು ನೀವು, ಅದನ್ನ ನಿಲ್ಲಿಸೋದು ನಾವು ಅಂತ ಹೇಳಿ ಒಂದು ಕಡೆ ಕೌಂಟರ್ನ ಕೊಟ್ಟಿದ್ದಾರೆ.